ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತೀರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ. ಇವತ್ತು ಬಂದ್ಬಿಟ್ಟು ಒಂದೇ ಸೀರೆಯಲ್ಲಿ ಎರಡು ಡ್ರೆಸ್ ಹೊಲ್ದಿದ್ದೀನಿ. ಯಾವ ರೀತಿ ಅಂತ ನೋಡೋಣ ಬನ್ನಿ. ಇದು ಬಂದ್ಬಿಟ್ಟು ಹೊಸ ಸ್ಯಾರಿನೇ. ಇದು ಅಮ್ಮ ಮಗಳಿಗೆ ಇಬ್ಬರಿಗೆ ಒಂದು ಲೆಹಂಗಾ ಹೊಲಿಸಿದ್ದಾರೆ. ಇದು ಬಂದ್ಬಿಟ್ಟು ದೊಡ್ಡವ್ರಿಗೆ ಮತ್ತೆ ಅವ್ರ ಚಿಕ್ಕದು ಮಗು 6 ವರ್ಷ, 6ರಿಂದ 8 ವರ್ಷ ಅನ್ಕೋತೀನಿ. ಆ ಮಗುಗೆ ಲೆಹಂಗಾ ಒಂದೇ ಸೀರೆಯಲ್ಲಿ ಎರಡು ಹೊಲ್ದಿದ್ದೀನಿ. ಹೇಗೆ ಹೊಲ್ದಿದ್ದೀನಿ, ಹೊಸ ಸೀರೆ, ಹಳೇದಲ್ಲ. ಹೇಗೆ ಹೊಲ್ದಿದ್ದೀನಿ, ಯಾವ ಥರ ಇದೆ ಅಂತ ನೋಡೋಣ ಬನ್ನಿ. ಫಸ್ಟ್ಗೆ ಇದು ಅವ್ರ ಅಮ್ಮಂದು ನೆರಿಗೆ ಎಲ್ಲ ಚೆನ್ನಾಗೇ ಬಂದಿದೆ ನೋಡಿ. ಈ ರೀತಿ ಅಲ್ಲಾಗಿದೆ, ಈ ಥರ ಬಂದಿದೆ ನೋಡಿ. ನೆರಿಗೆ ಎಲ್ಲ ಈ ಥರ ಕೊಟ್ಟಿದ್ದೀನಿ. ಮತ್ತು ಇದಕ್ಕೆ ರೆಡಿಮೇಡು ಡೋರಿ ಹಾಕಿದ್ದೀನಿ. ಇದರಲ್ಲಿ ಬಟ್ಟೆ ಸಾಕಾಗಿಲ್ಲ, ಅದಕ್ಕೆ ಇದು ರೆಡಿಮೇಡೇ ಹಾಕಿದ್ದೀನಿ. ಇದೇ ಕಲರ್ದು. ಲೆಂತ್ ಎಲ್ಲ ಅಗಲ ಎಲ್ಲ ಚೆನ್ನಾಗಿ ಬಂದಿದೆ ನೋಡಿ. ಈ ಥರ ಇದೆ. ಒಟ್ಟು ಚೆನ್ನಾಗಿದೆ, ಏನು ಅಷ್ಟೇನು ಇದಾಗಿಲ್ಲ. ಚಿಕ್ಕ ಮಗುಗಾದರೆ ಜಾಸ್ತಿ ಬೇಕಾಗಲ್ವಲ್ಲ, ಹಾಗಾಗಿ ಹೀಗಿದೆ. ಇದರ ಬ್ಲೌಸ್ ಬಂದ್ಬಿಟ್ಟು ವರ್ಕ್ ಮಾಡಿಸಿದ್ದಾರೆ. ಅದು ದಾರ ನನಗೆ ಗೊತ್ತಾಗಲಿಲ್ಲ ಇದ್ರದ್ದು. ಹಂಗಾಗಿ ಇದೇನಾಗ್ಬಿಟ್ಟಿದೆ, ಕಲರ್ ಸ್ವಲ್ಪ ಡಾರ್ಕ್ ಎಲ್ಲ ಬಂದ್ಬಿಟ್ಟಿದೆ ಇದ್ರದ್ದು ವರ್ಕ್ದು. ಇದು ಈ ಕಲರ್, ಅದು ಸೆರ್ಗಲ್ ತೊಗೊಂಡಿದ್ದೆ ನಾನು ಕಲರು, ಅದು ಈ ಕಲರ್ ಇತ್ತು ಅನ್ಕೋತೀನಿ. ಇದು ಒಂದು ಸ್ವಲ್ಪ ಆರೆಂಜ್ ಕಲರ್ ಬರುತ್ತೆ. ಅದಕ್ಕೆ ಸ್ವಲ್ಪ ಆ ಕಡೆ ಈ ಕಡೆ ಆಗಿದೆ ಕಲರು. ನಾನು ನೋಡೇ ಇಲ್ಲ, ಈಗಲೇ ನೋಡ್ತಾ ಇರೋದು. ಅದು ಹಾಕ್ಬೇಕಾದ್ರೂ ಗೊತ್ತಾಗಲಿಲ್ಲ ನೋಡಿ. ವರ್ಕ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಅವರೇ ಸೆಲೆಕ್ಟ್ ಮಾಡಿರೋ ಡಿಸೈನ್ ಇದು. ಒಂಥರ ಡಿಫ್ರೆಂಟ್ ಆಗಿದೆ ನೋಡಿ. ಈ ಥರ ಬಂದಿದೆ ಡಿಸೈನು. ಮಾಮೂಲಿ ಸ್ಟ್ರೈಟ್ ಬಂದಿದೆ. ಇದೊಂಥರ ಡಿಫ್ರೆಂಟ್ ಆಗಿದೆ. ಮತ್ತು ಹ್ಯಾಂಡ್ಸಿಗೆ ಬಂದ್ಬಿಟ್ಟು ಈ ರೀತಿ ಮಾಡಿಸಿದ್ದಾರೆ. ಹ್ಯಾಂಡ್ಸ್ಗೆ ಇಲ್ಲಿ ಕೆಳಗಡೆ ಇದ್ರದ್ದೇನೆ ಬಾರ್ಡರ್ ಡಿಸೈನ್, ಇದು ಬೇರೆ ಇದ್ರದ್ದು. ಈ ಡಿಸೈನ್ ಬಂದ್ಬಿಟ್ಟು ಬೇರೆ ಡಿಸೈನ್ದು. ಇದನ್ನ ಸಪ್ರೇಟಾಗಿ ಎಕ್ಸ್ಟ್ರಾ ಹಾಕಿಸ್ಕೊಂಡಿದ್ದಾರೆ. ಇಲ್ಲಿ ಪ್ಲೇನ್ ಇರೋದು ಬೇಡ, ಇದು ಹಾಕಿ ಅಂತ ಹೇಳ್ಬಿಟ್ಟು ಹಾಕ್ಸಿರೋದು. ಇದು ಬಂದ್ಬಿಟ್ಟು ಇದೇ ಡಿಸೈನ್ದು ಬಾರ್ಡರ್. ಈ ಬಾರ್ಡರ್ ಅಷ್ಟೇ ಇತ್ತು, ಈ ಡಿಸೈನ್ ಇರಲಿಲ್ಲ. ಇದು ಬೇರೆ ಡಿಸೈನ್ದು ಇದಕ್ಕೆ ಹಾಕ್ಸ್ಕೊಂಡಿದ್ದಾರೆ ನೋಡಿ. ತುಂಬ ಚೆನ್ನಾಗಿ ಬಂದಿದೆ ಡಿಸೈನ್ ಅಂತೂ, ಚೆನ್ನಾಗಿ ಬಂದಿದೆ. ಇದು ಫ್ರಂಟು ಚೆನ್ನಾಗಿ ಬಂದಿದೆ. ಬ್ಯಾಕ್ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಇದು ಡೋರಿ ಈ ಥರ, ಇದು ಥರ ಡಿಫ್ರೆಂಟಾಗಿ ಇಟ್ಟಿದ್ದೀನಿ ಡೋರಿನ. ಚೆನ್ನಾಗಿದೆ ನೋಡಿ. ಈ ರೀತಿ ಇದೆ. ಇದ್ರದ್ದು ಮಾಮೂಲಿ ಬ್ಲೌಸ್ ಪೀಸ್ ಇದು. ಇದನ್ನು ಮಾಮೂಲಿ ಬ್ಲೌಸ್ ಹೊಲಿದು ಲಂಗ ಮಾಡಿದ್ದೀನಿ. ಇದಕ್ಕೆ ಪಾಪಗೆ ಬಂದ್ಬಿಟ್ಟು ಈ ಥರ ಹೊಲ್ದಿದ್ದೀನಿ. ಇದಕ್ಕೆ ಡೋರಿ ಹಾಕಬೇಕು, ಇನ್ನೂ ಡೋರಿ ಹಾಕಿಲ್ಲ ನೋಡಿ. ಈ ರೀತಿ ಬಂದಿದೆ, ಈ ರೀತಿ ಇದೆ ನೋಡಿ. ಇದು ಪರವಾಗಿಲ್ಲ, ನರಿಗೆ ಎಲ್ಲ ಬಂದಿದೆ. ಇಲ್ಲಿ ಟಕ್ ಹಿಡ್ದಿದ್ದೀನಿ, ಇಷ್ಟು ಬಟ್ಟೆ ಉದ್ದ ಇದೆ. ಬೇಕು ಅಂದರೆ ಬಿಚ್ಕೊಳ್ಳೋ ಥರ ಹಿಡ್ದಿದ್ದೀನಿ, ಓಕೆನಾ. ಇಲ್ಲೆಲ್ಲ ಒಂದೊಂದು ಸ್ಟಿಚ್ ಹಾಕಿದ್ದೀನಿ. ಇಲ್ಲಿ ಒಂಥರ ನೆರಿಗೆ ನೀಟಾಗಿ ಕುತ್ಕೊಳ್ಳಿ ಅಂತ ಇಲ್ಲಿಂದ ಇಲ್ಲಿವರೆಗೂ ಒಂದೊಂದು ಸ್ಟಿಚ್ ಹಾಕಿದ್ದೀನಿ. ಈ ಕಡೆ ಇಲ್ಲಿಂದ ಇಲ್ಲಿವರೆಗೂ ಒಂದೊಂದು ಸ್ಟಿಚ್ ಹಾಕಿದ್ದೀನಿ ನಾನು ನೆರಿಗೆ ಮೇಲೆ. ಒಂಥರ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ ಇಲ್ಲಿ, ಎತ್ಕೊಂಡಂಗೆ ಆ ಥರ. ಇದು ಸ್ಮೂತಾಗಿದೆ ಬಟ್ಟೆ, ಆಗಲ್ಲ, ಆದ್ರೂ ನೀಟಾಗಿರುತ್ತೆ ನೋಡಿ. ಈ ರೀತಿ ಇದೆ ಇದು. ಇದು ಬಂದ್ಬಿಟ್ಟು ಮತ್ತೆ ಏನೆಲ್ಲ ಹಿಡ್ಕೊಂಬಿಟ್ಟಿದೆ, ತೆಗಿಬೇಕು. ಸ್ಟಿಚ್ ಇಡುವಾಗ ಜಾಯಿಂಟ್ ಆಗ್ಬಿಟ್ಟಿದೆ, ಇಲ್ಲಿ ಜಾಸ್ತಿ ಹಿಡ್ಕೊಂಡಾಗಿದೆ, ಅದಕ್ಕೆ ತೆಗಿಯೋಣ. ಮೇಲೆ ಇದಕ್ಕೆ ಡೋರಿ ಹಾಕಬೇಕು, ಡೋರಿ ಹಾಕಿಲ್ಲ. ಇದು ನೋಡಿ, ಒಂದೇ ಸೀರೆಯಲ್ಲಿ ಈ ಥರ. ಈಗೆಲ್ಲ ಫ್ಯಾಷನ್ ಒಂದೇ ಥರ, ಒಂದೇ ಕಲರ್ ಹೊಲ್ಸ್ಕೊತಾರಲ್ಲ, ಆ ಥರ ಇದು. ಒಂದೇ ಸೀರೆಯಲ್ಲಿ ಅಮ್ಮ ಮಗಳಿಗೆ ಇಬ್ಬರಿಗೂ ಹೊಲ್ಸಿರುವಂಥದ್ದು. ಇದು ಬ್ಲೌಸು. ಇದು ಬಂದ್ಬಿಟ್ಟು ಸೆರಗಲ್ಲಿ ಹೊಲ್ದಿರುವಂಥದ್ದು. ಇದಕ್ಕೂ ಎಂಬ್ರಾಯ್ಡಿಂಗ್ ಮಾಡಿದ್ದೀನಿ. ಇದು ಬಂದ್ಬಿಟ್ಟು ಈ ರೀತಿ ಇದೆ ನೋಡಿ ಡಿಸೈನ್. ಒಂದು ಪಿಕಾಕ್ ಕೂರಿಸಿದ್ದೀನಿ, ತುಂಬ ಚೆನ್ನಾಗಿ ಬಂದಿದೆ. ಅದು ಕಲರ್ ಸ್ವಲ್ಪ ಇದು ಅರಿಶಿಣ ಕಲರ್ ಆಯಿತು, ಒಂಚೂರು ಆರೆಂಜ್ ಮಿಕ್ಸ್ ಥರ ಇರಬೇಕಾಗಿತ್ತು. ಇದಕ್ಕೆ ಫ್ರಿಲ್ ಇಟ್ಟಿದ್ದೀನಿ ಚಿಕ್ಕದಾಗಿ. ಸ್ಲೀವ್ಲೆಸ್ಸಸ್ ಹಾಕೊಂಡಿದ್ರು, ನಾನೇ ಇದು ಚಿಕ್ಕದಾಗಿ ಫ್ರಿಲ್ ಇಟ್ಬಿಟ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇಟ್ಟಿದ್ದೀನಿ. ಈ ರೀತಿ ಇದೆ. ಒಟ್ಟಲ್ಲಿ ಇದೂ ತುಂಬ ಚೆನ್ನಾಗಿ ಬಂದಿದೆ ಡಿಸೈನ್ ನೋಡಿ. ಗ್ರೀನ್ಗೆ ಇದು ಸೆರಗ್ ಪೀಸು, ಸೆರಗ್ ಬಟ್ಟೆಯಲ್ಲಿ ಈ ಥರ ಮಾಡಿರೋದು. ನಾನೇನು ಎಕ್ಸ್ಟ್ರಾ ಗಿಟೀಸ್ ಏನೂ ಹಾಕಿಲ್ಲ, ಸಾಕು ಇಷ್ಟೇ. ಜಾಸ್ತಿ ಓವರ್ ಬೇಡ ಅಂತ ಹೇಳಿದ್ರು ಅವರು. ಸ್ಲೀವ್ಸು ಬೇಡ ಅಂದಿದ್ರು. ನಾನು ಸೀರೆ ಪೀಸಲ್ಲಿ ಈ ಥರ ಸುಮ್ಮನೆ ಚಿಕ್ಕದಾಗಿ ಈ ಥರ ಕೊಟ್ಟಿದ್ದೀನಿ. ಸ್ಲೀವ್ಲೆಸ್ ಅಂದರೆ ಇದು ಒಂಥರ ಸ್ಲೀವ್ಲೆಸ್ ಥರನೇ ಇರುತ್ತೆ, ಚೆನ್ನಾಗಿರುತ್ತೆ, ಓಕೆನಾ. ಈ ರೀತಿ ಬಂತು ನೋಡಿ. ಇದೊಂದು ಲಂಗ ಬ್ಲೌಸ್ ಈ ಥರ. ಇದಕ್ಕೆ ಡೋರಿ ಹಾಕಬೇಕು, ಈ ರೀತಿ ಬರುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ, ಕಾಣಿಸ್ತಾ ಇದೆಯಾ? ಈ ರೀತಿ ಆಗ್ತಿದೆ ನೋಡಿ. ಈ ರೀತಿ ಬಂತು, ಚೆನ್ನಾಗಿದೆ. ನರಿಗೆ ಎಲ್ಲ ನೀಟಾಗಿ ಬಂದಿದೆ. ಈ ರೀತಿ ಬರುತ್ತೆ, ಓಕೆನಾ.
ನೋಡಿ ಸಾಕಾದಾಗ ಕಾಣಿಸ್ತಿದೆ. ಸೈಡ್ಗೆ ಇರ್ತೀನಿ ನೋಡಿ, ಈ ರೀತಿ ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ ಇದೆಲ್ಲ. ನೋಡಿ ಒಂಥರ ಲಂಗ ಬ್ಲೌಸು ಒಂದೇ ಥರ ಚೆನ್ನಾಗಿದೆ. ಮತ್ತು ಇದನ್ನು ತೋರಿಸ್ತೀನಿ ಅದೇ ರೀತಿ ಇಟ್ಬಿಟ್ಟು ಯಾವ ರೀತಿ ಬಂದಿದೆ ಅಂತ. ಅದಕ್ಕೆ ಡೋರಿ ಇಲ್ಲ, ಇದಕ್ಕೆ ಡೋರಿ ಹಾಕಿದ್ದೀನಿ ನೋಡಿ. ಈ ರೀತಿ ಇದೆ. ಇದು ಸ್ವಲ್ಪ ಅಗಲ ಇಟ್ಟಿದ್ದೀನಿ, ಯಾಕೆಂದರೆ ದೊಡ್ಡವರಲ್ವಾ, ಅಗಲ ಇರಲಿ ಅಂದ್ಬಿಟ್ಟು ಸ್ವಲ್ಪ ಅಗಲ ಇಟ್ಟಿದ್ದೀನಿ, ಫ್ರಿಲ್ಲು ಅಗಲ ಬರಲಿ ಅಂತ. ನೋಡಿ ಈ ರೀತಿ ಇದೆ. ಇದು ಉದ್ದ ಇದೆ, ಕಾಣಿಸಲ್ಲ. ಇದು ಲಂಗ ಬ್ಲೌಸ್ ಅಲ್ಲ, ಇದು ಲೆಹೆಂಗಾ ಥರ. ಓಕೆನಾ, ಅವ್ರಿಗೆ ಆ ಥರ ಹೊಲ್ದಿದ್ದೀನಿ, ಇವ್ರದ್ದು ಈ ಥರ ಇದೆ. ಓಕೆನಾ, ಈ ರೀತಿ ಬರುತ್ತೆ. ಇದು ಆ್ಯಕ್ಚುಲಿ ಸೀರೆ ಬ್ಲೌಸ್, ಇದು ಸೀರೆ ಬ್ಲೌಸ್. ಓಕೆನಾ, ಮತ್ತು ಇದು ಆದಮೇಲೆ ಇನ್ನೊಂದು ಬಂದುಬಿಟ್ಟು ಓಲ್ಡ್ ಸ್ಯಾರಿಲಿ, ಆ್ಯಕ್ಚುಲಿ ಇದು ವಿಡಿಯೋ ಎಲ್ಲ ಹಾಕಿದ್ದೀನಿ. ಇದು ನಂದೇನೆ ಡ್ರೆಸ್ಸು, ಅಂದರೆ ಓಲ್ಡ್ ಸ್ಯಾರಿಲಿ ಹೊಲ್ದಿರುವಂಥದ್ದು. ಅಂದರೆ ಒಂದೇ ಸೀರೆಲಿ 2 ಹೊಲ್ದಿದ್ದೀನಿ. ಆ್ಯಕ್ಚುಲಿ ಇದು ಬ್ಲೌಸ್ ಎಲ್ಲ ಫಸ್ಟೇ ತೆಗೆದುಬಿಟ್ಟಿತ್ತು, ಬ್ಲೌಸ್ ಇರಲಿಲ್ಲ ಇದರಲ್ಲಿ, ಬ್ಲೌಸ್ ಎಲ್ಲ ಹೊಲ್ಸ್ಕೊಂಡಿತ್ತು. ಅದರಲ್ಲಿ ಒಂದು ಇದು ಅಂಬ್ರಲಾ ಥರ, ಗೌನು ಅಲ್ಲ ಅಂಬ್ರಲಾ ಥರ ಲಾಂಗ್ ಫ್ರಾಕ್. ಇದು ತುಂಬ ಚೆನ್ನಾಗಿದೆ. ನಾನು ಆಲ್ರೆಡಿ ಇದರದ್ದು ಶಾರ್ಟ್ಸು ವಿಡಿಯೋ ಎಲ್ಲ ಹಾಕಿದ್ದೀನಿ, ಬೇಕಂದರೆ ಚೆಕ್ ಮಾಡಿ. ತುಂಬ ಚೆನ್ನಾಗಿ ಬಂದಿದೆ, ಅಗ್ಲಾಗಿ ಬಂದಿದೆ ನೋಡಿ. ಇದಕ್ಕೆ ಜಿಗ್ಜಾಗ್ ಮಾಡಿದ್ದೀನಿ, ಇನ್ನೂ ಸಖತ್ತಾಗಿರೋದು. ನಂಗೆ ಜಿಗ್ಜಾಗ್ ಮಾಡೋಕ್ಕೆ ಟೈಮ್ ಆಗಲಿಲ್ಲ. ಆಮೇಲೆ ಇದಕ್ಕೆ ವಿ ನೆಕ್ ಇಟ್ಟಿದ್ದೀನಿ. ಇಲ್ಲಿ ವಿ ನೆಕ್ ಇಟ್ಬಿಟ್ಟು ಹಿಂದೆ ಮುಂದೆ 2 ಕಡೆನೂ ವಿ ನೆಕ್ ಇಟ್ಟಿದ್ದೀನಿ. ತುಂಬ ಚೆನ್ನಾಗಿ ಫಿಟ್ಟಿಂಗ್ ಎಲ್ಲ ನೀಟಾಗಿ ಕೂತಿತ್ತು. ಆಮೇಲೆ ಇದು ಬಂದ್ಬಿಟ್ಟು ನಾನು ಇಲ್ಲಿ ಓಪನ್ ಇಟ್ಟಿದ್ದೆ, ಸ್ಲೀವ್ಸ್ ಬಂದ್ಬಿಟ್ಟು ಇಲ್ಲಿ ಓಪನ್ ಇಟ್ಟಿದ್ದೆ. ಅದು ನನಗೆ ಕಂಫರ್ಟಬಲ್ ಆಗಲಿಲ್ಲ, ಕ್ಲೋಸ್ ಮಾಡಿಬಿಟ್ಟಿದ್ದೀನಿ. ಹಾಗಾಗಿ ಕ್ಲೋಸ್ ಮಾಡಿರೋದ್ರಿಂದ ಇದೊಂಥರ ಚೆನ್ನಾಗೇ ಕಾಣಿಸುತ್ತೆ ನೋಡಿ. ಈ ರೀತಿ ಬರುತ್ತೆ ನೋಡಿ, ಈ ರೀತಿ ಇರುತ್ತೆ. ಇಲ್ಲಿವರೆಗೂ ಬರುತ್ತೆ, ಇದು ಎಲ್ಬೋ ಹ್ಯಾಂಡ್ಸ್ವರೆಗೂ ಬರುತ್ತೆ. ಈ ಥರ ನಾನು ಚಿಕ್ಕವರಿದ್ದಾಗಲೇ, ನಾವು 8ನೇ ಕ್ಲಾಸ್ 9ನೇ ಕ್ಲಾಸ್ ಓದುವಾಗಲೇ ಹೊಲ್ಸ್ಕೊತಾ ಇದ್ದೆ ಈ ಥರ ಡಿಸೈನು. ಇಲ್ಲಿವರೆಗೂ ಬರುತ್ತೆ ಆ ಥರ ಡಿಸೈನ್. ಇದು ನೋಡಿ ಈ ರೀತಿ ಇದೆ, ಈ ರೀತಿ ಇದೆ. ಒಂಥರ ಚೆನ್ನಾಗಿದೆ, ಇದೊಂಥರ ಡಿಫ್ರೆಂಟಾಗಿ ನಾನು ಹಾಕ್ಕೊಂಡಿದ್ದೆ ಆ್ಯಕ್ಚುಲಿ ಇದು. ಮತ್ತು ಹಿಂದೆಗೆ ವಿ ನೆಕ್ ಇಟ್ಟಿದ್ದೀನಿ. ವಿ ನೆಕ್ ಇಟ್ಬಿಟ್ಟು ಡೋರಿ ಇಟ್ಟಿದ್ದೀನಿ. ಡೋರಿ ಅಂದರೆ ದೊಡ್ಡದೇನಲ್ಲ, ಸಿಂಪಲಾಗಿ ಡೋರಿ ಇಟ್ಕೊಂಡು ವಿ ಹಿಂದೆಗಡೆನೂ ವಿ ನೆಕ್ ಇಟ್ಟಿದ್ದೀನಿ. ಓಕೆನಾ, ಅಂದರೆ ಇದು ಓಲ್ಡ್ ಸ್ಯಾರಿ ಅಂತ ತೋರಿಸ್ತಾ ಇರೋದು ಅಷ್ಟೇ. ಓಲ್ಡ್ ಸ್ಯಾರಿಲಿ ಅದು ಬ್ಲೌಸ್ ಇರಲಿಲ್ಲ ಇದರಲ್ಲಿ, ಹಂಗಾಗಿ ಅದರಲ್ಲೂ ಈ ಥರ ಒಂದು ಡ್ರೆಸ್ ಹೊಲ್ಕೊಂಡಿದ್ದೀನಿ. ಇದಂತೂ ತುಂಬ ಚೆನ್ನಾಗಿ ಬಂದಿದೆ, ಡ್ರೆಸ್ ಅಂತೂ ತುಂಬ ಚೆನ್ನಾಗಿದೆ. ಕಲರ್ ಆಗಲಿ ಕಾಂಬಿನೇಷನ್ ಆಗಲಿ ಒಂಥರ ಹಾಕ್ಕೊಂಡಿದ್ರೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಇದು ಒಂದು ಆಯಿತಾ. ಇದ್ರ ಜೊತೆಲಿ ಉಳಿದಿತ್ತು ಪೀಸು, ಸ್ವಲ್ಪ ಪೀಸ್ ಉಳಿದಿತ್ತು. ಸುಮ್ಮನೆ ವೇಸ್ಟ್ ಯಾಕೆ ಮಾಡೋದು, ನನ್ನ ಮಗಳು ಟಾಪ್ ಹೊಲ್ಕೊಡಮ್ಮ ಅಂತ ಕೇಳ್ತಾನೆ ಇದ್ಲು. ಅದಕ್ಕೆ ಇದನ್ನು ಯಾಕೆ ವೇಸ್ಟ್ ಮಾಡೋದು, ಒಂದು ಟಾಪ್ ಹೊಲ್ಕೊಟ್ಬಿಡೋಣ ಅವಳಿಗೆ ಅಂದ್ಬಿಟ್ಟು ಈ ಥರ ಒಂದು ಟಾಪ್ ಹೊಲ್ದಿದ್ದೀನಿ ನೋಡಿ. ಇದು ಸೆರಗಲ್ಲಿರೋದು ಗೊಂಡೆ. ಇದು ತೆಗ್ದಿಲ್ಲ ನಾನು, ಈಗ ಕೆಳಗಡೆಗೆ ಬಿಟ್ಬಿಟ್ಟು ಕಟ್ ಮಾಡಿದೆ. ಈ ಥರ ಕಟ್ ಮಾಡಿ ಲೈನಿಂಗ್ ಎಲ್ಲ ಹಾಕಿದ್ದೀನಿ. ಇದೇ ಥರ ಮಾಡಿಬಿಟ್ಟು ಆಮೇಲೆ ಸ್ಲೀವ್ ಬಟ್ಟೆ ಸಾಕಾಗಿಲ್ಲ. ನಾನೇನು ಮಾಡಿದೆ, ಬಟ್ಟೆ ಸಾಕಾಗಿಲ್ಲ. ಆಮೇಲೆ ನಮ್ಮ ಹುಡುಗಿ ಸ್ಲೀವ್ಲೆಸ್ ಎಲ್ಲ ಹಾಕ್ತಾಳೆ, ಆದರೆ ಸ್ಲೀವ್ಲೆಸ್ ಹಾಕಿದ್ರು ಬೇಡ ಯಾಕೆ ಅಂದ್ಬಿಟ್ಟು ಈ ಥರ ಫ್ರಿಲ್ ಕೊಟ್ಬಿಟ್ಟಿದ್ದೀನಿ. ನಾನು ಆ ಹುಡುಗಿ ಚಿಕ್ಕ ಹುಡುಗಿ ಕೊಟ್ಟಿದ್ದಲ್ಲ, ಸೇಮ್ ಅದೇ ಥರ ಒಂಥರ ಫ್ರಿಲ್ಲು ತುಂಬ ಚೆನ್ನಾಗಿದೆ ನೋಡಿ. ಒಂಥರ ಲುಕ್ಕಾಗೂ ಕಾಣಿಸುತ್ತೆ, ನೋಡೋಕ್ಕೆ ಚೆನ್ನಾಗೂ ಕಾಣಿಸುತ್ತೆ. ಇದಕ್ಕೂ ಅಷ್ಟೇ ವಿ ನೆಕ್ ಇವಾಗ ಟ್ರೆಂಡಿಂಗ್ ಇರೋದ್ರಿಂದ ಆ ವಿ ನೆಕ್ ಇಟ್ಟಿದ್ದೀನಿ ನೋಡಿ. ಚೆನ್ನಾಗಿದೆ. ಹಾಕೊಂಡಿದ್ಲು ರೆಡ್ ಕಲರ್ ಪ್ಯಾಂಟ್ ಲೆಗ್ಗಿನ್ಸ್ ಹಾಕೊಂಡಿದ್ಲು, ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ನೋಡೋಣ, ಅದನ್ನು ಬೇಕಾದ್ರೆ ವಿಡಿಯೋ ಒಂದು ಶಾರ್ಟ್ಸ್ ಹಾಕ್ತೀನಿ. ಇಬ್ಬರು ಡ್ರೆಸ್ ಹಾಕ್ಕೊಂಡು ಒಂದು ಶಾರ್ಟ್ಸ್ ಹಾಕ್ತೀನಿ, ನೋಡಿ ಹೇಗೆ ಕಾಣಿಸುತ್ತೆ. ತುಂಬ ಚೆನ್ನಾಗಿ ಬಂದಿದೆ. ಮುಂದೆ ವಿ ನೆಕ್ ಇಟ್ಟಿದ್ದೀನಿ, ಹಿಂದೆ ಬಾಕ್ಸ್ ಟೈಪಲ್ಲಿ ಇಟ್ಟಿದ್ದೀನಿ. ಬಾಕ್ಸ್ ಟೈಪಲ್ಲಿ ಇಟ್ಬಿಟ್ಟು ಒಂದು ಟ್ಯಾಗ್ ಇಟ್ಟಿದ್ದೀನಿ. ಗಂಟಾಕ ಥರ ಇಟ್ಟಿಲ್ಲ, ಇವರೆಲ್ಲ ಕೆಲಸಕ್ಕೆ ಚೆನ್ನಾಗಿರಲ್ಲ ಗಂಟಾಕೋದು ಅಂದ್ಬಿಟ್ಟು ಹಂಗೆ ಅಟ್ಯಾಚ್ ಮಾಡಿಬಿಟ್ಟಿದ್ದೀನಿ ಒಂದು ಪಟ್ಟಿ ಥರ, ಯಾಕೆಂದರೆ ಜಾರ್ಕೋಬಾರ್ದು ಅಂತ ಇದೊಂದು ಪಟ್ಟಿ ಥರ ಅಟ್ಯಾಚ್ ಮಾಡಿದ್ದೀನಿ ಅಷ್ಟೇ. ಅಂದರೆ ಓಲ್ಡ್ ಸೀರೆಲ್ಲೂ ಈ ಥರ 2 ಮಾಡ್ಕೋಬೋದು ನೋಡಿ. ಒಂದು ಟಾಪು, ಒಂದು ಅಂಬ್ರೆಲಾ ಫ್ರಾಕು. ತುಂಬ ಚೆನ್ನಾಗಿ ಬಂದಿದೆ. ಅಂಬ್ರೆಲಾ ಗೌನು ಫ್ರಾಕು ಏನಾದರೂ ಅನ್ಕೋಬೋದು. ಲಾಂಗಾಗಿ ಅದು ಲಾಂಗಾಗಿ ಚೆನ್ನಾಗಿದೆ. ಇದು ಉಳಿದಿರೋ ಪೀಸಲ್ಲಿ ಮಾಡಿರುವಂಥದ್ದು ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಈ ಗೊಂಡೆಗಳಂತೂ ನೋಡೋಕ್ಕೆ ಒಂಥರ ಚೆನ್ನಾಗಿದೆ ಅಲ್ಲ. ಇದು ಸೆರಗಲ್ಲಿ ಹೊಲ್ದಿರುವಂಥದ್ದು. ಇದು ನಾನು ಉದ್ದ ಕಮ್ಮಿ ಆದರೆ ಇದಿರಲಿ ಅಂದ್ಬಿಟ್ಟೆ ಹಂಗೆ ಬಿಟ್ಬಿಟ್ಟೆ. ಅಂದರೆ ಚೆನ್ನಾಗೂ ಕಾಣಿಸ್ತಾ ಇದೆ ಮತ್ತು ಉದ್ದನೂ ಕಾಣಿಸುತ್ತೆ, ತುಂಡ ಅನಿಸಲ್ಲ. ಹಂಗಾಗಿ ಹಿಂಗೆ ಇರಲಿ ಅಂದ್ಬಿಟ್ಟು ಹೊಲ್ದಿರುವಂಥದ್ದು. ಹೇಗಿದೆ ಡ್ರೆಸ್ಗಳು ಅಂತ ಕಮೆಂಟ್ ಮಾಡಿ. ನಿಮ್ಗೆ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಫುಲ್ ವಿಡಿಯೋ ನೋಡಿ. ಇನ್ನೂ ಈ ಥರ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ನಿಮಗೂ ಈ ಥರ ಇದ್ರದ್ದು ಕಟ್ಟಿಂಗು ಸ್ಟಿಚಿಂಗ್ ವಿಡಿಯೋ ಬೇಕಂದರೆ ಒಂದು ಕಮೆಂಟ್ ಮಾಡಿ. ಯಾವ ಥರ ವಿಡಿಯೋ ಬೇಕಂದ್ರೂ ಕಮೆಂಟ್ ಮಾಡಿ, ನಾನು ಆ ಥರ ವಿಡಿಯೋಗಳು ಹಾಕೋಕ್ಕೆ ಟ್ರೈ ಮಾಡ್ತೀನಿ.
ಇದು ಈ ಥರ ಓಲ್ಡ್ ಸೀರೆಯಲ್ಲಿ ಈ ಥರ ರೆಡಿ ಮಾಡ್ಕೋಬೋದು. ನಿಮ್ಮ ಹತ್ರ ಓಲ್ಡ್ ಸೀರೆ ಇದ್ರೆ ಈ ಥರ ರೆಡಿ ಮಾಡ್ಕೊಳ್ಳಿ. ಇವಾಗ ಇದನ್ನ ಬೇಕಾದರೆ ನೀವು ಇನ್ನೂ ಸ್ವಲ್ಪ ಅಗಲ ಕಮ್ಮಿ ಮಾಡಿ 2 ಆರಾಮಾಗಿ ಇದೇ ಥರ ಹೊಲ್ಕೋಬೋದು. ಇದನ್ನ ಸ್ವಲ್ಪ ಕಮ್ಮಿ ಮಾಡಿದ್ರೆ ಅಗಲ 2 ಡ್ರೆಸ್ ಹೊಲಿಬೋದು, ಆರಾಮಾಗಿ ಬರುತ್ತೆ. ಅಂದರೆ ಇದು ಸ್ವಲ್ಪ ಅಗಲ ಕಮ್ಮಿ ಬರುತ್ತೆ ಅಷ್ಟೇ. ಇಬ್ಬರಿಗೆ ಬೇಕು ಅಂದರೆ ಅಗಲ ಕಮ್ಮಿ ಬರುತ್ತೆ, ಮಾಡ್ಬೋದು. ಇಲ್ಲ ನಮ್ಗೆ ಈ ಥರನೇ ಬೇಕು ಅಂದರೆ ಈ ಥರ ಅಗಲ ಹೋಗೋ ಒಂದು ಹೊಲಿರಿ, ಒಂದು ಈ ಥರ ಸಿಂಪಲಾಗಿ ಹೊಲ್ಕೊಳ್ಳಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಂಗಾಗಿ ಇದು ಆಮೇಲೆ ಇದು ಬೇರೆ ಅಗಲ ಕೊಟ್ಟಿಲ್ಲ ಅಂದರೆ ಇನ್ನೂ ಉಳಿಯೋದು ಬಟ್ಟೆ. ಇದನ್ನು ನಾನು ಇಷ್ಟು ದೊಡ್ಡದಾಗಿ ಕೊಟ್ಟಿರೋದ್ರಿಂದನೇ ಬಟ್ಟೆ ಜಾಸ್ತಿ ಇದಕ್ಕೆ ಹೇಳ್ಕೊತು. ಇಲ್ಲ ಅಂದರೆ ಇದು ಇನ್ನೂ ಬಟ್ಟೆ ಸಿಕ್ಕಿರೋದು. ಓಕೆನಾ? ಇಲ್ಲೇ ಚಿಕ್ಕದಾಗಿ ಏನಾದ್ರು ಬಫಿಟ್ರು ಇಷ್ಟೊಂದು ಬಟ್ಟೆ ಉಳ್ಕೊಂಡಿರೋದು, ಒಂದು ಅರ್ಧ ಮೀಟ್ರು 3/4 ಮೀಟ್ರ್ ಬಟ್ಟೆನೇ ಉಳಿಯೋದು. ಹೆಚ್ಚಿಗೆ 1 ಮೀಟ್ರ್ ಬಟ್ಟೆನೇ ತಗೊಂಡಿದೆ ಇದು. ಹಂಗಾಗಿ ನಿಮ್ಗೆ ಏನಾದರೂ ಇದು ಬಫ್ದು ಇಷ್ಟ ಆಯ್ತಾ, ಯಾವ ಡಿಸೈನ್ ಇಷ್ಟ ಆಯಿತು, ಲಂಗ ದಾವಣಿ ಒಂದು ಸೀರೆಯಲ್ಲಿ 2 ಲಂಗ ಬ್ಲೌಸ್ ಹೊಲ್ಕೊಳ್ಳೋದು ಇಷ್ಟನಾ, ಯಾವ ಥರ ಅಂತ ಕಮೆಂಟ್ ಮಾಡಿ. ನಿಮ್ಗೆ ಏನಾದ್ರು ಇಷ್ಟ ಆದರೆ ಆ ಥರ ಒಂದು ಸೀರೆ ತೊಗೊಳ್ಳಿ. ಸೀರೆಗೆಲ್ಲ 300, 400, 500 ರೂಪಾಯಿ ಒಳಗೆ ಸಿಕ್ಕುತ್ತೆ. ಆದರೆ ನೀವೇ ಹೊಲ್ಕೊಳ್ಳೋದಾದರೆ ಕೂಲಿ ಕೊಡೋ ಅಷ್ಟಿರಲ್ಲ, ಹೊರಗಡೆ ಕೊಡಬೇಕಂದ್ರೆ ಕೂಲಿ ಕೊಡಬೇಕಾಗತ್ತೆ ಅಷ್ಟೇ. ಒಂದು ಸೀರೆ ತೊಗೊಂಬಂದ್ಬಿಟ್ಟು ಆರಾಮಾಗಿ ಡ್ರೆಸ್ನ ಇಬ್ಬರು ಒಂದೇ ಥರ ಹೊಲಿಸ್ಕೊಂಡಿದ್ದಾರೆ ನೋಡಿ. ಹಂಗೆ ನೀವು ಈಗೆಲ್ಲ ಟ್ರೆಂಡಿಂಗ್ ಅದೊಂದು ಆಗ್ಬಿಟ್ಟಿದೆ, ಒಂದೇ ಥರ. ಹಾಗಾಗಿ ನೀವು ಆ ಥರ ಹೊಲಿಸ್ಕೊಂಡು ರೆಡಿ ಮಾಡ್ಕೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.